ಸಮುದ್ರದ ತೀರದಲ್ಲಿ ಮರಳಿನ ಲಿಂಗವ ಸಿದ್ಧಪಡಿಸಿ ಶುಭ ಸ್ಮರಣೆ ಮಾಡುತ್ತಾ ಪರಮೇಶ್ವರನನ್ನು ಪೂಜಿಸುತ್ತಿರುವ ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಶಿವನೇ, ಶಿವನೇ, ಏನಾಗಿದೆ ತಾಯಿ, ನಿನಗೆ ಏನಾಗಿದೆ? ಮರಳಿನಲ್ಲಿ ನಾ ಕಟ್ಟಿದ ಶಿವಲಿಂಗ ಸಮುದ್ರ ರಾಜ ತನ್ನ ತೆರೆಯ ನಲಿದಾಟದಿಂದ ಉರುಳಿಸಿ ಹಾಳು ಮಾಡಿದನಲ್ಲ. ಆ ಶಿವನ ಆತ್ಮಲಿಂಗವನ್ನು ಹೀಗೆ ತಂದುಕೊಡುವೆಯಾ ಪುತ್ರ? ನಿನ್ನ ಆಜ್ಞೆ ತಾಯಿ. ಆ ವಿಷಕಂಠನನ್ನು ಒಲಿಸಿಕೊಳ್ಳಲು ಈ ನನ್ನ ದಶಕಂಠ ಉರುಳಿದರು ಸರಿ, ಆತ್ಮಲಿಂಗ ಪಡದೇ ತೀರುವೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಭಕ್ತರಾವಣ, ನಿನ್ನ ತಪಕ್ಕೆ ಮೆಚ್ಚಿದ್ದೇನೆ. ನನಗೆ ನಿನ್ನ ಆತ್ಮಲಿಂಗ ಕರುಣಿಸಿ ಕೃಪೆ ತೋರು ಎನ್ನ ಜನನಿಗೆ. ರಾವಣ, ಆತ
ಆತ್ಮಲಿಂಗದ ಅಧಿಕಾರಿ ನೀನಿಂದು ಹೊತ್ತೊಯ್ಯಿ ರಾಮ. ಆದರೆ ಅದನ್ನು ಯಾವ ಕಾರಣದಿಂದಲೂ ಭುವಿಯ ಮೇಲೆ ಇಡಬಾರದು. ನೀನು ಕೆಳಗಿಟ್ಟ ಕೂಡಲೇ ತನ್ನ ಸಹಸ್ರ ಕೋಟಿ ಪ್ರಕಾಶದೊಂದಿಗೆ ಭೂಮಿಯ ಪಾಲಾಗುವುದು. ಮತ್ತೆಂದೂ ನಿನ್ನ ಕೈಗೆ ಸಿಗಲಾರದು. ತಪ ಮಾಡಿ ಆತ್ಮಲಿಂಗವ ಪಡೆದ ರಾವಣನಿಂದ ಹೇಗಾದರೂ ಮಾಡಿ ಆತ್ಮಲಿಂಗ ಕಸಿದುಕೊಳ್ಳುವ ಪ್ರಯತ್ನವಾಗಲೇಬೇಕು. ಈಗಲೇ ಆ ಗಣಪತಿಯನ್ನು ಸ್ತುತಿಸಿ ಆಹ್ವಾನಿಸುವ. ಶ್ರೀಮನ್ನಾರಾಯಣ, ನಿನ್ನ ಮನದಿಂಗಿತದ ಮಾನಸ ಪುತ್ರನಾಗಿ ನಿನ್ನನ್ನು ಹುಡುಕುತ್ತಾ ನಿನ್ನಲ್ಲಿಯೇ ಬಂದಿರುವೆ. ಇದೋ ಈಗಲೇ ಹೊರಟು ರಾವಣನಿಂದ ನನ್ನ ಪಿತ ಪರಮಾತ್ಮ ಪರಮೇಶ್ವರನ ಆತ್ಮಲಿಂಗ ಲಂಕೆ ಸೇರಿದಂತೆ ಮಾಡುವೆ. ಓ ಜನಕಾಯೋ ಬಾಲಕ, ಒಂದು ಕ್ಷಣ ಹೊತ್ತು ಎತ್ತ ಬರುವಿಯಾ ಪೋರ? ಯಾರು ನೀನು? ರಾವಣ ಎಂದು. ಸಂಧ್ಯಾ ವಂದನೆಯ ಸಮಯ. ಇದು ಆತ್ಮಲಿಂಗ. ಇದನ್ನು ಕೆಳಗಿಡಬಾರದೆಂದು ಇದನ್ನಿತ್ತ ವರದಾತನ ಅಪ್ಪಣೆ. ಈಗ ಬಂದು ಬಿಡುತ್ತೇನೆ. ಸರಿ ನೋಡು ರಾವಣ, ರಾವಣ 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 ಎಂದು 3 ಬಾರಿ ಹೋಗುತ್ತೇನೆ. ಅಷ್ಟರೊಳಗೆ ನೀ ಬರದೆ ಹೋದರೆ ಈ ಆತ್ಮಲಿಂಗ ನೆಲದ ಪಾಲು. ಆಯ್ತಪ್ಪ, ಹಾಗೆ ಆಗಿಲ್ಲ. ದಕ್ಕಿಸಿಕೊಂಡ ದಾನವಾಗು. ಇದು ನಿನಗೆ ಅರ್ಪಿತವಾಗದಂತೆ ಮಾಡುವುದಕ್ಕಲ್ಲವೇ ನಾನು ಇದು ಭಾವಿಸಿದ್ದು. ನಿನ್ನ ಶಿರದ ಮೇಲೆ ಕುತ್ತಿ ಪಾತಾಳಕ್ಕೆ ಕಳಿಸಿದೆ. ಓ ಆತ್ಮಲಿಂಗವೇ, ಪರಶಿವನ ಆಣತಿಯಂತ ನಡೆಯಲಿಲ್ಲ ನಾನು. ಕ್ಷಮೆ ಇರಲಿ ತಂದೆ. ನಿನ್ನ ಪಡೆದೇ ತೀರುವೆ, ನಿನ್ನ ಪಡೆದೇ ತೀರುವೆ. ಇಲ್ಲ, ಬಿಡಲಾರೆ. ಆತ್ಮಲಿಂಗವೇ ಪ್ರತಿ ತೋರು ನನ್ನ ರಾವಣ, ಲಂಕಾಧೀಶ, ಚಿಂತಿಸದಿರು. ಗೋವಿನ ಕಿವಿಯಂತಾಗಿರುವ ಈ ಆತ್ಮಲಿಂಗ ಕ್ಷೇತ್ರ ಗೋಕರ್ಣ ಕ್ಷೇತ್ರವಾಗಿ ಭಕ್ತರ ಉದ್ಧಾರ ಮಾಡುತ್ತದೆ.
ನಿನ್ನ ತಾಯಿ ಕೈಕಸೆಗೆ ಇಲ್ಲೇ ಬಂದು ಪೂಜಿಸಿ ಶಿವಸಾಯುಜ್ಯ ಪಡೆಯುವಂತೆ ತಿಳಿಸು. ನಿನ್ನ ಹಾಗೂ ನಿನ್ನ ಮಾತೆಯ ಹೆಸರು ಅಜರಾಮರವಾಗಲಿ. ಪುನೀತನಾದ ತಂದೆ. ಶುಭಮಸ್ತು.